ಮಾತ್ರಂ ಗುರುರ್ಪಿತಂ ಗುರುವೇ ವಂದಮೇವ ಚ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿದ್ಯೆ ಕೊಟ್ಟಂಥ ಗುರುಗಳನ್ನು ಮನಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ, ಒಳ್ಳೆಯವರ ಜೊತೆ ಒಳ್ಳೆಯವರಾಗಿರಿ, ಆದರೆ ಕೆಟ್ಟವರ ಜೊತೆ ಯಾವತ್ತೂ ಕೆಟ್ಟವರಾಗಬೇಡಿ. ವಜ್ರವನ್ನು ವಜ್ರದಿಂದ ಕತ್ತರಿಸಬಹುದು, ಆದರೆ ಕೆಸರನ್ನು ಕೆಸರಿನಿಂದ ತೊಳೆಯಲು ಸಾಧ್ಯವಿಲ್ಲ ಎಂಬ ಸುಭಾಷಿತದೊಂದಿಗೆ ಇಂದಿನ ಪಂಚಾಂಗದ ಶ್ರವಣದ ಬಗ್ಗೆ ಗಮನ ಹರಿಸೋಣ. ಇವತ್ತು ತಾರೀಕು 12/6/2025 ಗುರುವಾರ, ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ, ಗ್ರೀಷ್ಮ ಋತು ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ. ಪಾಡ್ಯಮಿ ತಿಥಿ ಮಧ್ಯಾಹ್ನ 12:25 ಪಾಡ್ಯಮಿ ಇರುತ್ತೆ. ತದನಂತರ ಇವತ್ತಿನ ನಕ್ಷತ್ರ ಮೂಲ ನಕ್ಷತ್ರ ಬೆಳಗ್ಗೆ 9:45 ತನಕ ಮೂಲ ನಕ್ಷತ್ರ ಇರುತ್ತೆ. ಶುಭಯೋಗ ಕೌಲವಕರಣ. ಇವತ್ತಿನ ದುರ್ಮುಹೂರ್ತ ಬೆಳಗ್ಗೆ 10:05 ಬೆಳಗ್ಗೆ 10:57 ತನಕ ದುರ್ಮುಹೂರ್ತ. ಮತ್ತೊಂದು ದುರ್ಮುಹೂರ್ತ ಸಂಜೆ 3:18 ಸಂಜೆ 4:10 ಸಮೇತವಾಗಿ ದುರ್ಮುಹೂರ್ತ ಇರುತ್ತೆ. ಈ ದುರ್ಮುಹೂರ್ತದ ಸಂದರ್ಭಗಳಲ್ಲಿ ಯಾರು ಒಳ್ಳೆಯ ಕೆಲಸಗಳನ್ನು ಮಾಡಬಾರದು, ದೂರ ಪ್ರಯಾಣವನ್ನು ಸಹ ಮಾಡಬಾರದು. ಮುಂದೆ ರಾಹುಕಾಲ ಮಧ್ಯಾಹ್ನ 1:53 ಮಧ್ಯಾಹ್ನ 3:31 ತನಕ ರಾಹುಕಾಲ ಇರುತ್ತೆ. ತದನಂತರ ಯಮಗಂಡಕ ಕಾಲ ಬೆಳಗ್ಗೆ 5:45 ಬೆಳಗ್ಗೆ 7:22 ತನಕ ಯಮಗಂಡಕ ಕಾಲ ಇರುತ್ತೆ. ಮತ್ತು ಗುಳಿಕ ಕಾಲವನ್ನು ನೋಡೋದಾದರೆ ಬೆಳಗ್ಗೆ 9 ಗಂಟೆಯಿಂದ 10:38 ತನಕ ಗುಳಿಕ ಕಾಲವನ್ನು ನಾವು ಕಾಣಬಹುದು. ತದನಂತರ ಅಮೃತ ಸಿದ್ಧಿಯೋಗ ಅಂತ ಹೇಳ್ತೀವಿ. ಈ ಅಮೃತ ಸಿದ್ಧಿಯೋಗ ಮಧ್ಯಾಹ್ನ 3:08 ಮಧ್ಯಾಹ್ನ 4:15 ತನಕ ಅಮೃತ ಸಿದ್ಧಿಯೋಗ. ಈ ಸಂದರ್ಭದಲ್ಲಿ ಎಲ್ಲ ಕೆಲಸಗಳಿಗೂ ಸಮೇತವಾಗಿ ಶುಭವಾಗಂತೆ ಒಂದು ಸಂದರ್ಭ. ಮತ್ತು ಅಭಿಜನ್ ಮುಹೂರ್ತ ಅಂತ ಹೇಳ್ತೀವಿ. ಬೆಳಗ್ಗೆ 11:50 ಮಧ್ಯಾಹ್ನ 12:42 ತನಕ ಅಭಿಜನ್ ಮುಹೂರ್ತ ಇರುತ್ತೆ. ಈ ಅಭಿಜನ್ ಮುಹೂರ್ತ ಅಂದರೆ ಮತ್ತೊಮ್ಮೆ ಕೇಳ್ಕೊಳ್ಳಿ, ಯಾವ ಸಂದರ್ಭದಲ್ಲಿ ಬರುತ್ತೆ ಅಭಿಜನ್ ಮುಹೂರ್ತ ಅಂತಂದರೆ 11ರಿಂದ 12 ಒಳಗಡೆ ಬರ್ತದೆ ಅಭಿಜನ್ ಮುಹೂರ್ತ ಅಂತ ಹೇಳ್ತೀವಿ. ಇದನ್ನು ಸಾಕಷ್ಟು ಸಂದರ್ಭಗಳಲ್ಲಿ ಮದುವೆ ಸಮಾರಂಭಗಳು ಮಾಡಲಿಕ್ಕೆ ಸಮಯ ಅಭಿಜನ್ ಮುಹೂರ್ತ ಅಂತ ಹೇಳ್ತೀವಿ. ಈ ಅಭಿಜನ್ ಮುಹೂರ್ತ ಸಮಯ ಇದಾಗಿದೆ. ಪಂಚಾಂಗ ಶ್ರವಣದ ನಂತರ ಇವತ್ತಿನ ವಿಶೇಷವಾದಂಥ 12 ರಾಶಿಗಳ ಭವಿಷ್ಯದ ಕಡೆಗೆ ಗಮನ ಹರಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿ ಇವತ್ತು ಅಸಾಮಾನ್ಯ ದಿನ, ಅಷ್ಟೊಂದು ಸಮಂಜಸವಲ್ಲವಾದಂಥ ದಿನ. ಇವತ್ತು ಎಲ್ಲ ಕೆಲಸ ಕಾರ್ಯಗಳ ಸಮೇತ ವಿಫಲ ಆಗೋಂಥ ದಿನ, ಮನಸ್ಸಿಗೆ ಸಾಕಷ್ಟು ಬೇಸರ ಆಗೋಂಥ ದಿನ ಆಗಿರೋದ್ರಿಂದ ಇವತ್ತು ಪ್ರತಿಯೊಂದು ಹೆಜ್ಜೆ ಇಡಬೇಕಾದ ಸಮೇತವಾಗಿ ಯೋಚನೆ ಮಾಡಿ ಹೆಜ್ಜೆ ಇಡಿ. ಇವತ್ತಿನ ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ. ವೃಷಭ ರಾಶಿ. ವೃಷಭ ರಾಶಿಗೂ ಸಮೇತವಾಗಿ ಇವತ್ತು ಸಾಕಷ್ಟು ಹಣವನ್ನು ಕಳೆದುಕೊಳ್ಳುವಂಥ ದಿನ, ಅಪಜಯ, ಯಾರ ಹತ್ರ ಆದ್ರೂ ನೀವು ಅವಮಾನ ಮಾಡಿಸ್ಕೊಳ್ಳುವಂಥ ದಿನ, ನಿಮ್ಮ ತಂದೆ ತಾಯಿಗಳಿಂದಾದರೂ ಬಯಸ್ಕೊಳ್ಳುವಂಥ ದಿನವೂ ಆಗಿರ್ಬೋದು. ಹಾಗಾಗಿ ನೀವತ್ತು ಏನಾದರೂ ಅವ್ರ ಹತ್ರ ಹಿರಿಯರ ಹತ್ರ ಮಾತಾಡಬೇಕಾದ್ರೆ ಭಾಳ ಜ್ಞಾನವಂತರಾಗಿ ಬುದ್ಧಿವಂತರಾಗಿ ಮಾತಾಡೋದ್ರಿಂದ ಅವರ ಆಶೀರ್ವಾದ ನಿಮಗೆ ಸಿಗುತ್ತೆ. ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ. ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಬಹಳ ವಿಶೇಷವಾದಂಥ ದಿನ, ಅತ್ಯುತ್ತಮವಾದಂಥ ದಿನ, ಲಾಭದಾಯಕವಾದಂಥ ದಿನ. ಇವತ್ತು ನೀವು ಸಾಕಷ್ಟು ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥರಾಗ್ತೀರಿ. ಚಿನ್ನ ಆಭರಣಗಳನ್ನು ಅಥವಾ ಬಟ್ಟೆಗಳನ್ನು ಖರೀದಿ ಮಾಡೋದ ದಿನ ಆಗಿರ್ತೀರಿ. ಆದರೂ ಸಮೇತವಾಗಿ ನಿಮಗಿಂತಲೂ ನಿಮ್ಮ ಕುಟುಂಬಕ್ಕಿಂತಲೂ ಇತರರಿಗಾಗಿ ಖರ್ಚು ಮಾಡೋದ ದಿನ ಇದಾಗಿರುತ್ತೆ. ಹಾಗಾಗಿ ಬೇರೆಯವರು ಖರ್ಚು ಮಾಡಬೇಕಾದ್ರೆ ಯೋಚನೆಯನ್ನು ಮಾಡಿ ನಿಮ್ಮ ಕುಟುಂಬದ ಕಡೆಗೆ ಗಮನ ಹರಿಸುವಂಥದ್ದು ಇದು ಉತ್ತಮವಾಗಿದೆ. ಆದರೂ ಸಮೇತವಾಗಿ ಇವತ್ತು ವಿಶೇಷವಾದ ದಿನ, ಭಯಪಡಬೇಕಾದ್ದೇನಿಲ್ಲ. ಧೈರ್ಯ ಮಾಡಿ ಮೊನ್ನೆ ಹೋಗಿ ಎಲ್ಲ ಕೆಲಸಗಳ ಕಾರ್ಯಗಳ ಸಮೇತವಾಗಿ ಇವತ್ತು ಯಶಸ್ವಿಯಾಗದ ದಿನ. ಇದು ನಿಮ್ಮ ರಾಶಿ ಭವಿಷ್ಯ ಇವತ್ತು ಇದಾಗಿದೆ. ಕಟಕ ರಾಶಿ. ಕಟಕ ರಾಶಿಯಲ್ಲಿ
ಮಿಶ್ರ ಫಲವನ್ನು ನಾವು ಕಾಣಬಹುದು. ಇವತ್ತು ಯಾವ ಬದಲಾವಣೆಗಳು ನಿಮಗೆ ಕಾಣೋದಿಲ್ಲ. ಆದಷ್ಟು ಸಮೇತವಾಗಿ ಇವತ್ತು ಕೆಲವೊಂದು ಆಘಾತ ಸುದ್ದಿಗಳು ನಿಮ್ಗೆ ಕಾಣಬಹುದು, ಕೆಲವೊಂದು ಬೇಸರಗಳು ಕಾಣಬಹುದು, ಕೆಲವೊಂದು ಅಪಜಯಗಳು ಕಾಣಬಹುದು. ಆದರೆ ಶುಭ ಸೂಚನೆಗಳಲ್ಲಿ ಅಪರೂಪಕ್ಕೆ ಯಾವುದೋ ಒಂದು ಶುಭ ಸೂಚನೆ ನಿಮಗೆ ಕಾಣಬಹುದು. ಅದರಿಂದ ನಿಮಗೆ ಖಂಡಿತವಾಗಿ ಜೀವನದಲ್ಲಿ ಏನಾದರೂ ಬದಲಾವಣೆಯನ್ನು ಕಾಣಬಹುದು ಅಂತ ಹೇಳುವಂಥದ್ದು ನಿಮ್ಮ ರಾಶಿಯ ಭವಿಷ್ಯ ಇದಾಗಿದೆ. ಸಿಂಹರಾಶಿ. ಸಿಂಹರಾಶಿ ಬಹಳ ವಿಶೇಷವಾದಂಥ ದಿನ, ಅನುಕೂಲಕರವಾದಂಥ ದಿನ. ನಿಮಗೆ ಇವತ್ತು ಮುಖ್ಯವಾಗಿ ಸಮಯ ಪ್ರಜ್ಞೆ ಭಾಳ ಮುಖ್ಯ. ಯಾರಿಗೂ ಒಂದು ಸಮಯ ಕೊಟ್ಟಿರ್ತೀರಿ, ಇಷ್ಟೊತ್ತು ಬರ್ತೀವಿ ಅಂತ, ನೀವು ಆ ಸಮಯಕ್ಕೆ ಹೋಗಲ್ಲ. ನೀವು ಆ ಸಮಯಕ್ಕೆ ಹೋಗಿಲ್ಲ ಅಂದರೆ ನೀವು ಹೋಗೋಂಥ ಕೆಲಸಗಳು ಸಮೇತ ವಿಘ್ನ ಆಗ್ಬೋದು. ಹಾಗಾಗಿ ನೀವತ್ತು ಹೊರಗಡೆ ಹೋಗಬೇಕಾದ್ರೆ ವಿಘ್ನ ನಿವಾರಕನಾದಂಥ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಂಡು ಹೊರಗಡೆ ಹೋಗಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಅಂತ ಏನು ಹೇಳ್ತೀವಲ್ಲ, ಆ ಮಂತ್ರವನ್ನು, ಆ ಶ್ಲೋಕವನ್ನು ನೀವು ಸ್ಫಟನೆ ಮಾಡ್ಕೊಂಡು ಹೊರಗಡೆ ಹೋಗೋದ್ರಿಂದ ಖಂಡಿತವಾಗಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇವತ್ತು ಭಾಳ ಯಶಸ್ವಿ ಆಗ್ತವೆ, ಉತ್ತಮವಾಗಿರ್ತವೆ. ಭಯಪಡಬೇಕಾದ್ದು ಏನಿಲ್ಲ. ಇವತ್ತು ನಿಮ್ಮ ಧೈರ್ಯವಾಗಿರಿ. ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿ ಉತ್ತಮವಾಗಿದೆ. ಬಹಳ ದೊಡ್ಡ ಮಟ್ಟದ ನಿರೀಕ್ಷೆಗಳು ಅಂತೇನಿಲ್ಲ, ಅಥವಾ ತುಂಬ ಕೆಟ್ಟ ಸಮಯ ಅಂತೇನೇನಿಲ್ಲ. ಆದಷ್ಟು ಸಮೇತವಾಗಿ ನಿಮಗೆ ಹೊರಗಡೆ ಹೋಗಬೇಕಾದ್ರೆ ಮೊಟ್ಟಮೊದಲಾಗಿ ಹೆಂಡತಿ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಹೊರಗಡೆ ಹೋಗಿ. ಅವ್ರ ಪ್ರೀತಿ ನಿಮಗೆ ಭಾಳ ಮುಖ್ಯ. ಆಚೆ ಹೋಗಬೇಕಾದ್ರೆ ಹೆಂಡತಿ ಮಕ್ಕಳ ಹತ್ರ ಯಾವತ್ತೂ ನೀವು ಕಿರಿಕ್ ಮಾಡ್ಕೊಂಡು ಹೊರಗಡೆ ಹೋಗ್ತೀರಿ, ಜಗಳ ಮಾಡ್ಕೊಂಡು ಹೊರಗಡೆ ಹೋಗ್ತೀರಿ, ಸಂಜೆ ತನಕ ಯಾವ ಕೆಲಸಗಳು ಯಶಸ್ವಿ ಆಗೋದಿಲ್ಲ. ಹಾಗಾಗಿ ಅವ್ರ ಹತ್ರ ಪ್ರೀತಿಯಿಂದ ನಗನಗುತ್ತಾ ಮಾತಾಡಿ ಹೊರಗಡೆ ಹೋಗೋದ್ರಿಂದ ಇವತ್ತು ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸಮೇತವಾಗಿ ಜಯ ಆಗ್ತವೆ, ಶುಭ ಸೂಚನೆಗಳು ಬರ್ತವೆ. ಖಂಡಿತ ಇವತ್ತು ಯಶಸ್ವಿಯಾದಂಥ ದಿನ, ಭಯಪಡಬೇಕಾದದ್ದೇನಿಲ್ಲ. ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ. ತುಲಾರಾಶಿ. ತುಲಾರಾಶಿ ಭಾಳ ಉತ್ತಮವಾದಂಥ ದಿನ. ಇವತ್ತು ನಿಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳಾಗಂಥ ಸಂದರ್ಭ, ವ್ಯಾಪಾರಗಳಲ್ಲಿ ಉತ್ತಮವಾದಂಥ ಲಾಭ, ನೀವು ಸ್ವಂತ ಉದ್ಯೋಗವನ್ನು ಮಾಡ್ತಾಯಿದ್ದೆ ಭಾಳ ಯಶಸ್ವಿಯಾಗಂಥ ದಿನ, ಮತ್ತು ಸಾಕಷ್ಟು ಸ್ನೇಹಿತರ ಸಹಕಾರವನ್ನು ನೀವು ಪಡೆಯಬಹುದು ಆದಂಥ ದಿನ ಇವತ್ತಾಗಿದೆ. ಭಯಪಡಬೇಕಾದ್ದೇನಿಲ್ಲ, ಯಶಸ್ವಿಯಾಗಿದೆ. ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಮನಸ್ಸಿಗೆ ಬೇಸರವಾಗಂಥ ದಿನ. ನೀವೇನೇ ಯಾರಿಗೆ ಒಬ್ಬರಿಗೆ ಒಳ್ಳೇದು ಮಾಡೋಕ್ಕೆ ಹೋಗ್ತೀರಿ, ಆ ಒಳ್ಳೇದು ಮಾಡೋಕ್ಕೆ ಹೋದ್ರೂ ಸಮೇತವಾಗಿ ಅದು ನೀವು ನಿಷ್ಠುರವಾಗಿ ಪರಿಣಮಿಸ್ಬೋದು, ಜನರಿಗೆ ಕೆಟ್ಟದಾಗಿ ಪರಿಣಮಿಸ್ಬೋದು. ನಿಮ್ಗೆ ಯಾರು ಒಳ್ಳೇದು ಮಾಡೋಕ್ಕೆ ಹೋಗ್ತೀರಿ ಅವರೇ ನಿಮಗೆ ನಿಷ್ಠುರಗಳಾದಂಥ ಸಂದರ್ಭ, ನಿಮ್ಗೆ ಕೆಟ್ಟವರಾಗೋ ಸಂದರ್ಭ, ಶತ್ರುಗಳಾಗೋ ಸಂದರ್ಭ, ನಿಮಗೆ ಶಾಪಗಳು ಹಾಕೋಂಥ ಸಂದರ್ಭನೂ ಸಮೇತ ಇವತ್ತಾಗಬಹುದು. ಹಾಗಾಗಿ ನೀವು ಯಾರಿಗಾದ್ರೂ ಸಹಾಯವನ್ನು ಮಾಡಬೇಕಾದ್ರೆ ಎಚ್ಚರವಾಗಿರಿ, ಎಚ್ಚರ ವಹಿಸಿ ನೀವು ಕೆಲಸ ಮಾಡೋದು ಭಾಳ ಉತ್ತಮ ಅಂತ ಹೇಳ್ತಿದ್ದು ನಿಮ್ಮ ರಾಶಿಯ ಭವಿಷ್ಯ ಇದಾಗಿದೆ. ಧನುಸ್ಸು ರಾಶಿ. ಧನುಸ್ಸು ರಾಶಿ ಬ್ಯಾಂಕಿನ ವ್ಯವಹಾರಗಳ ಕಡೆಗೆ ನೀವು ಗಮನ ಹರಿಸ್ಬೋದು. ಯಾರಿಗೋ ಲೋನ್ ಬೇಕಾಗುತ್ತೆ, ನಿಮಗೆ ಲೋನ್ ಬೇಕಾಗ್ಬೋದು, ಈ ಥರ ವಿಚಾರಣೆ ಕೈ ಹಾಕ್ಬೋದು. ಅಥವಾ ಬೇರೆ ಯಾರಿಗೋ ಲೋನ್ ಬೇಕಾಗುತ್ತೆ, ಅಥವಾ ಬೇರೆ ಯಾರಿಗೋ ಫೈನಾನ್ಸ್ ಬೇಕಾಗುತ್ತೆ. ಯಾರ ಹತ್ರ ನೀವು ಸಾಲ ಇಸ್ಕೊಟ್ಟು ನೀವು ಜಾಮೀನಾಗಿ ಮುಂದಿನ ದಿವಸಗಳಲ್ಲಿ ನೀವು ಸಿಕ್ಕಾಕಿಕೊಳ್ಳುವಂಥ ಸಂದರ್ಭ ಬರ್ಬೋದು. ಹಾಗಾಗಿ ಇವತ್ತು ನೀವು ಹಣದ ವ್ಯವಹಾರಗಳಿಗೆ ಕೈ ಹಾಕಬೇಕಾದ್ರೆ, ಯಾವುದೇ ರೀತಿಯಲ್ಲಿ ಹಣದ ವ್ಯವಹಾರಗಳಿಗೆ ಕೈ ಹಾಕಬೇಕಾದ್ರೆ ಭಾಳ ಜಾಗೃತರಾಗಿ ಯೋಚನೆ ಮಾಡಿ ಕೈ ಹಾಕೊಳ್ಳುವಂಥದ್ದು ಉತ್ತಮ ಅಂತ ಹೇಳಂತ ಇವತ್ತು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ. ಮಕರ ರಾಶಿ. ಮಕರ ರಾಶಿ ಉತ್ತಮವಾದಂಥ ಬೆಳವಣಿಗೆ. ಜೀವನದಲ್ಲಿ ನೀವು ಸಾಕಷ್ಟು ಕಷ್ಟಪಟ್ಟಿದ್ದೀರಿ, ಯಶಸ್ಸು ಕಂಡಿರೋದಿಲ್ಲ. ಆ ಒಂದು ಯಶಸ್ಸು ಕಾಣುವಂಥ ದಿನ, ಲಾಭದಾಯಕವಾದಂಥ ದಿನ. ನಿಮಗೆ ಪರಿಚಿತರು ಅಲ್ಲದೇ ಇರೋಂಥವ್ರು, ಬಂಧುಗಳು ಅಲ್ಲದೇ ಇರೋಂಥವ್ರು ಸಮೇತವಾಗಿ ನಿಮಗೆ ಇವತ್ತು ಉತ್ತೇಜನ ನೀಡುವಂಥ ದಿನ. ಯಾವುದೇ ರೀತಿಯಲ್ಲಿ ಯಾವುದೇ ಮುಖಾಂತರವಾಗಿ ಒಬ್ಬ ಒಳ್ಳೆಯ ವ್ಯಕ್ತಿಗಳಿಂದ ನಿಮಗೆ ಸಹಕಾರವನ್ನು ನೀಡೋದು ದಿನವೂ ಸಮೇತ ಇದಾಗುತ್ತೆ. ನೀವು ಯಾವ ಕೆಲಸಕ್ಕೆ ಬೇಕಾದ್ರೆ ಕೈ ಹಾಕ್ಬೋದು, ಇವತ್ತು ಜಯ ಆಗುತ್ತೆ. ಭಯಪಡಬೇಕಾದ್ರೆ ಏನೂ ಇಲ್ಲ. ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ. ಕುಂಭರಾಶಿ. ಕುಂಭರಾಶಿ ಇವತ್ತು ನೀವು ಆತುರದ ನಿರ್ಧಾರಗಳನ್ನು ತಗೋತೀರಿ. ಏನೇ ಕೆಲಸ ಮಾಡಬೇಕಾದ್ರೆ ಸಮೇತವಾಗಿ ಯೋಚನೆ ಮಾಡಲ್ಲ, ಆತರ ಪಡ್ತೀರಿ. ಆತರ ಪಟ್ಟು ಗೋತ್ರ ಕೆಡಿಸ್ಕೊಂಡ್ರು ಅಂತ ಹೇಳ್ತಾರೆ.
ಹಾಗಾಗಿ ನಾವು ಯಾವುದೇ ಕೆಲಸಗಳನ್ನು ಮಾಡಬೇಕಾದ ಸಮೇತವಾಗಿ ಆತುರಪಟ್ಟು ಮಾಡೋಕ್ಕೆ ಹೋಗಬಾರ್ದು. ಒಂದಲ್ಲ 10 ಬಾರಿ ಆಲೋಚನೆಯನ್ನು ಮಾಡಬೇಕು. ಈ ಆಲೋಚನೆ ಮಾಡಿ ಕೆಲಸ ಮಾಡೋದ್ರಿಂದ ನಾವು ಮೋಸ ಹೋಗೋದನ್ನು ತಪ್ಪಿಸ್ಕೊಳ್ಬೋದು. ಹಾಗಾಗಿ ಇವತ್ತು ನಿಮ್ಮ ದಿನ ಅಷ್ಟೊಂದು ಸಮಂಜಸವಲ್ಲ ಕಾರಣದಿಂದ ನೀವು ಪ್ರತಿ ಹೆಜ್ಜೆನೂ ಸಮೇತವಾಗಿ ಗಮನ ಹರಿಸಿ ಹೆಜ್ಜೆ ಇಡೋದ್ರಿಂದ ಆಗೊಂಥ ನಷ್ಟಗಳನ್ನು ನೀವು ಸರಿಪಡಿಸ್ಕೋಬೋದು ಅಂತ ಹೇಳಿದದ್ದು ನಿಮ್ಮ ರಾಶಿಯ ಭವಿಷ್ಯ ಇದಾಗಿದೆ. ಮೀನರಾಶಿ ಇವತ್ತು ನಿಮಗೆ ಲಾಭದಾಯಕವಾದಂಥ ದಿನ, ಒಳ್ಳೆಯ ಬೆಳವಣಿಗೆ ಆಗುವಂಥ ದಿನ. ಮುಂಜಾನೆಯಿಂದ ಸಂಜೆ ತನಕ ಸಮೇತವಾಗಿ ನೀವು ಖುಷಿ ಪಡೋದು ದಿನನೇ ಇದಾಗಿರುತ್ತೆ. ಎಲ್ಲ ರೀತಿಯಲ್ಲೂ ಸಮೇತವಾಗಿ ಯಶಸ್ಸನ್ನು ನೀವು ಕಾಣಬಹುದು. ಬಂಧುಗಳಿಂದ ಒಳ್ಳೆಯ ಸತ್ಕಾರವನ್ನು ಪಡಿಬೋದು. ಸ್ನೇಹಿತರಿಂದ ಒಳ್ಳೆಯ ಭೋಜನವನ್ನು ಸ್ವೀಕರಿಸುವ ಸಂದರ್ಭವನ್ನು ಸಮೇತವಾಗಿ ಇವತ್ತಾಗಿರುತ್ತೆ. ಭಯಪಡಬೇಕಾದೇನಿಲ್ಲ. ಇವತ್ತು ನಿಮ್ಮ ರಾಶಿಗೆ ಶುಭವಾಗಿದೆ. ಇದು ನಿಮ್ಮ ರಾಶಿಯ ಭವಿಷ್ಯ ಇದಾಗಿದೆ. ಇದು ಇವತ್ತಿನ ರಾಶಿಯ ಭವಿಷ್ಯ. ರಾಶಿ ಭವಿಷ್ಯವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಮೇತವಾಗಿ ಆ ಭಗವಂತ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಇವತ್ತಿನ ರಾಶಿ ಭವಿಷ್ಯದ ಕಡೆಗೆ ವಿರಾಮ ಕೊಡೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಸಿಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.